ಹಾಯ್ ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಉತ್ತರ ಕರ್ನಾಟಕದೊಳಗೆ ಸ್ಪೆಷಲಾಗಿ ಸಿಗುವಂಥ ಅದು ಈ ಸೀಸನ್ನಲ್ಲೇ ಸಿಗುವಂಥ ಕಡಲೆಕಾಯಿ, ಹಸಿ ಕಡಲೆಕಾಯಿ ತಿನ್ನೋದು ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ತಿನ್ನೋಕೆ. ನಮ್ಮಲ್ಲೇ ನಾವಿರೋದು ಈ ಕಡೆ ರಾಯಚೂರು ಸೈಡ್ ಆಗಿದ್ದರಿಂದ ಇಲ್ಲಿ ತೊಗರಿ ಜಾಸ್ತಿ ಇರ್ತಾವೆ. ಈಗ ತೊಗರಿನೂ ಹಸಿ ತೊಗರಿನ ಕುದಿಸಿ ತಿನ್ನೋದ್ರಿಂದ ಎಷ್ಟು ರುಚಿಕರವಾಗಿರ್ತಾವೆ ಅನ್ನೋದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ನಾನು. ನೀವು ಅದನ್ನು ನೋಡ್ಕೋಬೋದು. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಉತ್ತರ ಬಾಗಲಕೋಟೆ ಸೈಡಲ್ಲಿ ಜಾಸ್ತಿ ಸಿಗುವಂಥ ಕಡಲೆಕಾಯಿ ಸೀಸನ್ ಬಂತಂದರೆ ನಮ್ಮವ್ವ ಈ ಕಡೆ ನಮ್ಗೆ ಕೊಟ್ಟು ಕಳಿಸ್ಬಿಡ್ತಾಳೆ. ಯಾಕಂದರೆ ಈ ಕಡೆ ನಮ್ಗೆ ಕಡಿಮೆ ಸಿಗೋದಿವು. ಹಾಗಾಗಿ ಇದು ಒಂದು ಸೀಡನ್ನು 10 ರೂಪಾಯಿ ಹೆಂಗೋ ಬಸ್ ಸ್ಟ್ಯಾಂಡ್ ಒಳಗೂ ಮಾರ್ತಿರ್ತಾರೆ, ಮಾರ್ಕೆಟ್ ಒಳಗೂ ಮಾರ್ತಿರ್ತಾರೆ. ನೀವು ಟೈಮ್ ಪಾಸ್ ಅಂತನ ಕಡಲೆಕಾಯಿ ತಿನ್ಬೋದು. ಇದನ್ನು ಭಾಳ ಅಂದ್ರೆ ಭಾಳ ರುಚಿಕರವಾಗಿರ್ತವೆ ತಿನ್ನೋಕೆ. ನೋಡಿ, ಊರಿಗೆ ನಾವು ಹೋಗಿಲ್ಲ ಅಂತಂದರೂ ನಮ್ಮವ್ವ ಬಸ್ಸಿಗೆ ಇಟ್ಟು ಕಳಿಸಿದಾಳೆ ಇವನ್ನ. ನೋಡಿ ಎಷ್ಟೊಂದು ಕಟ್ಟು ಕಳಿಸ್ಬಿಟ್ಟಿದ್ದಾರೆ. ತಿನ್ನೋಕಂದ್ರೇ ಅಷ್ಟು ಖುಷಿ ಬರುತ್ತೆ ಇದನ್ನು. ಇದೊಂದು ಗಾದೆ ಇದೆ, ಬಂಡಿ ಕಡಲೆಕಾಯಿ ತಿಂದರೂ ಗಿಂಡಿ ರಸ ಬರೋದಿಲ್ಲಂತೆ. ಅಂದರೆ ನೀವು ಎಷ್ಟೇ ಕಡಲೆಕಾಯಿ ತಿಂದರೂ ಒಂದು ಹನಿ ರಸ ತೆಗಿಯೋಕ್ಕಾಗೋದಿಲ್ಲಂತೆ. ಇದನ್ನು ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ತಿನ್ನೋಕೆ ಖುಷಿ ಆಗುತ್ತೆ. ನೋಡಿ, ಅವೆಲ್ಲ ಅಷ್ಟುಕೊಂಡೇ ಇದ್ವಲ್ಲ, ಅದಕ್ಕೆ ಏನು ಮಾಡೋದಪ್ಪ ಅಂಥೇಳಿ ಇವನ್ನ ಚೆನ್ನಾಗಿ ತೊಳೆದು ಹರಿತಾ ಇದ್ದೆ. ಹರಿತಿರ್ಬೇಕಾದ್ರೆ ನನ್ನ ಮಗ ಫೋನ್ ನೋಡ್ಕೊತ ಕುಂತಿದ್ದ. ಏನು ಮಮ್ಮಿ ಇವು ಅಂತ ಕೇಳಿದ. ಕಡಲೆಕಾಯಿಪ್ಪ ಅಂತ ಹೇಳಿದೆ. ಅದಕ್ಕೆ ಆ ಫೋನ್ ನೋಡೋದು ಬಿಟ್ಟು ಬಂದ. ಮಮ್ಮಿ ನನಗೂ ಸುಲ್ಕೊಡು, ನಾನು ತಿಂತೀನಿ ಅಂತೇಳಿ. ಅದಕ್ಕೆ ನನಗೂ ಫೋನ್ ಬಿಡಿಸ್ಬೇಕಾಗಿತ್ತು. ನೀನೇ ಸುಲ್ಕೊಂಡು ತಿನ್ನಪ್ಪ, ನೋಡು ಚೆನ್ನಾಗಿರುತ್ತೆ, ಟ್ರೈ ಮಾಡು ಅಂತ ಹೇಳಿದೆ. ನೋಡಿ, ಅವನೇ ಸುಲಿದು ಅವನೇ ತಿಂತಿದ್ದಾನೆ. ಈ ಥರ ಒಂದೊಂದು ಹವ್ಯಾಸಗಳು ಏನು ಮಾಡುತ್ತಾ ಮಕ್ಕಳಿಂದ ಫೋನು ಟಿವಿಯನ್ನು ಅವಾಯ್ಡ್ ಮಾಡ್ಬೋದು. ಈ ಥರ ಅವ್ರಿಗೂ ತಿನ್ನೋಕೆ ಕಲಿಸ್ಕೊಟ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡೂ ಆಗಲ್ಲ ಅವರು. ಇದ್ರ ಜೊತೆಗೆ ಅವ ನನಗೆ ಇವನ್ನ ಹರಿದು ಕೊಡೋಕ್ಕೂ ಹೆಲ್ಪ್ ಮಾಡ್ತಾಯಿದ್ದ. ನಾನು ಇವನ್ನೆಷ್ಟು ಏನು ಮಾಡಬೇಕಪ್ಪ ಅಂದ್ಕೊಂಡು ಹರ್ಕೊಂತ ಕುಂತಿದ್ದೆ. ಅವಾಗ ಮಮ್ಮಿ ಹುರಿದ್ರೆ ಹೆಂಗಿರುತ್ತೆ, ರುಚಿಯಾಗಿರ್ತಾವಣ ಅಂತ ಕೇಳಿದಾರೆ ನನ್ನ ಮಗ. ಅದಕ್ಕೆ ನೋಡಿ ಅವನ್ನೆಲ್ಲವೂ ಚೆನ್ನಾಗಿ ಹುರಿದಿದ್ದೀನಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತೆ. ಹುರಿದು ತಿಂದ್ರೂ ಚೆನ್ನಾಗಿರ್ತಾವೆ ಇವು. ನಿಮಗೆ ಹುರಿದು ತಿನ್ನೋದು ಇಲ್ಲರಿ ನಮ್ಮ ಕಡೆ ಅಷ್ಟೆಲ್ಲ ಸಿಗೋದಿಲ್ಲ ಅಂತಂದ್ರೆ ನೀವು ಹಾಗೇ ತಿನ್ಬೋದು. ಭಾಳ ಟೇಸ್ಟಿಯಾಗಿರ್ತಾವೆ. ಧನ್ಯವಾದಗಳು ಫ್ರೆಂಡ್ಸ್.